Hello everyone, welcome to my channel Learn with Gauri. So in last 3 videos physics ಸಂಬಂಧಪಟ್ಟಂಗೆ 50 ಕ್ವೆಶ್ಚನ್ ಆನ್ಸರ್ಸ್ನ ನಾವು ಸಾಲ್ವ್ ಮಾಡಿದ್ವಿ. ಇವಾಗ ಕಂಟಿನ್ಯೂ ಪಾರ್ಟ್ we will move on 10 more questions and answers and we will start now. Okay, question number 51. ಟೇಪ್ ರೆಕಾರ್ಡರ್ ಅಥವಾ ಇತರ ಸೌಂಡ್ ಸಿಸ್ಟಮ್ಗಳ ಮೇಲೆ ಮುದ್ರಿತವಾಗಿರುವ ಡಾಲ್ಟಿ ಬಿ ಅಥವಾ ಡಾಲ್ಟಿ ಸಿ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಎಲ್ಲಿ ಡಾಲ್ಟ್ ಬಿ ಡಾಲ್ಟ್ ಸಿ ಅಂತ. ಸೊ ಅವು ಟೇಪ್ ರೆಕಾರ್ಡ್ ಮೇಲೆ ಅಥವಾ ಸೌಂಡ್ ಸಿಸ್ಟಮ್ ಮೇಲೆ ಮುದ್ರಿತವಾಗಿರ್ತವೆ. ಅವು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡಿ. ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್ ಸಿಸ್ಟಮ್ ಅಂತ. ಎರಡನೇ ಆಪ್ಷನ್ನು ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಸಿಸ್ಟಮ್. ಆಪ್ಷನ್ ಸಿ ನಾಯ್ಸ್ ರಿಡಕ್ಷನ್ ಸರ್ಕ್ಯೂಟ್. ಆಪ್ಷನ್ ಡಿ ಡಿ ಸಿ ಆ್ಯಂಡ್ ಎ ಸಿ ವಿದ್ಯುತ್ ಶಕ್ತಿಗಳೆರಡನ್ನು ಬೆಳೆಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಟೇಪ್ ರೆಕಾರ್ಡ್ ಅಥವಾ ಸೌಂಡ್ ಸಿಸ್ಟಮಲ್ಲಿ ಯಾಕೆ ಡಾಲ್ಟಿ ಅಥವಾ ಡಾಲ್ಟ್ ಸಿ ಈ ಪದಗಳನ್ನು ಯಾಕೆ ಬಳಸ್ತಾರೆ ಅಂತಂದರೆ, ಸೊ ಅದಕ್ಕೆ ನಾವು ಡಾಲ್ಟಿ ಅನ್ನೋಕ್ಕಿಂತ ನಾವು ಡಾಲ್ಬಿ ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಆ ಡಾಲ್ಬಿ ವ್ಯವಸ್ಥೆಯು ಆಡಿಯೋ ರೆಕಾರ್ಡಿಂಗ್ ಮತ್ತು ಪ್ಲೇಬ್ಯಾಕ್ ಸಮಯದಲ್ಲಿ ಹಿನ್ನೆಲೆಯಲ್ಲಿ ಬರುವ ಅನಗತ್ಯ ಡಿಸ್ಟರ್ಬೆನ್ಸ್ ನಾಯ್ಸ್ ಇರುತ್ತಲ್ಲ, ಆ ಧ್ವನಿಯನ್ನು ಕಡಿಮೆ ಮಾಡಲು ಬಳಸುವ ತಂತ್ರಜ್ಞಾನವಾಗಿದೆ. ಹಾಗಾಗಿ ಸೊ ಟೇಪ್ ರೆಕಾರ್ಡರ್ಗೆ ಸೌಂಡ್ ಸಿಸ್ಟಮ್ಗೆ ಅವಶ್ಯಕವಾದದ್ದೇನೆಂದರೆ ನಾಯ್ಸ್ ರಿಡಕ್ಷನ್ ಸರ್ಕ್ಯೂಟ್. ಸೊ ಅದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅದೇನು ಮಾಡುತ್ತೆ ಅಂದರೆ, ಈ ಡಾಲ್ಬಿ ನಮ್ಮ ಫೋನ್ಗಳಲ್ಲೆಲ್ಲ ಇರುತ್ತೆ ನೋಡಿ, ಕಾಮನ್ನಾಗಿ ಲೆನೋವೋ ಈ ಫೋನ್ಗಳಲ್ಲೆಲ್ಲ ಕಾಮನಾಗಿ ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಇರ್ತವೆ. ಸೊ ಈ ಡಾಲ್ಬಿ ವ್ಯವಸ್ಥೆಯು ಆಡಿಯೋ ರೆಕಾರ್ಡಿಂಗ್ ಮಾಡೋದು ಮತ್ತು ಆಮೇಲೆ ಪ್ಲೇಬ್ಯಾಕ್ ಸಮಯದಲ್ಲಿ ಹಿನ್ನೆಲೆ ಏನು ನಾಯ್ಸ್ ಅನ್ವಾಂಟೆಡ್ ನಾಯ್ಸ್ ಬರುತ್ತಲ್ಲ ಅದನ್ನು ಕಡಿಮೆ ಮಾಡಲು ಈ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 52. ಸಾಮಾನ್ಯ ಬಳಕೆಯ ಪ್ರತಿದೀಪಕ ಅಂದರೆ ಫ್ಲೂರೋಸೆಂಟ್ ಟ್ಯೂಬ್ಲೈಟ್ ಮೇಲೆ ಕೆಳಗಿನ ಯಾವುದು ಮುದ್ರಿತವಾಗಿರುತ್ತದೆ ಅಂತ ಕೇಳಿದ್ದಾರೆ. ಫ್ಲೂರೋಸೆಂಟ್ ಟ್ಯೂಬ್ಲೈಟ್ ಮೇಲೆ ಯಾವ ಈ 220 ಕೆನೋ ಅಥವಾ 273 ಕೆನೋ ಅಥವಾ 6500 ಕೆನೋ ಅಥವಾ 9000 ಕೆನೋ ಯಾವುದು ಮುದ್ರಣವಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಕೆ ಎಂದ್ರೇನು? ಕೆಲ್ವಿನ್ ಅಲ್ವಾ? ಸೊ ಕೆ ಅಂದರೆ ಕೆಲ್ವಿನ್. ಓಕೆ, ಸೊ ಕೆ ಅಂದರೆ ಕೆಲ್ವಿನ್. ಇದು ಬೆಳಕಿನ ಬಣ್ಣದ ತಾಪಮಾನವನ್ನು ಅಂದರೆ ಕಲರ್ ಟೆಂಪ್ರೇಚರ್. ಸೊ ಕಲರ್ ಟೆಂಪ್ರೇಚರ್ನ ಏನು ಮಾಡುತ್ತೆ? ಸೂಚಿಸುತ್ತೆ ಅಂತ ಹೇಳಿದ್ದಾರೆ. ಇದು ಬೆಳಕಿನ ಬಣ್ಣದ ತಾಪಮಾನ ಅಂದರೆ ಕಲರ್ ಟೆಂಪ್ರೇಚರ್ನ ಸೂಚಿಸುತ್ತದೆ. ಸಾಮಾನ್ಯ ಹಗಲು ಬೆಳಕನ್ನು ನೀಡುವ ಟ್ಯೂಬ್ಲೈಟ್ಗಳು ಎಷ್ಟಿರ್ತವೆ ಅಂದರೆ 6500 ಕೆ ತಾಪಮಾನವನ್ನು ಹೊಂದಿರ್ತವೆ. ಹಾಗಾಗಿ ಅದು ಪ್ರತಿದೀಪಕ ಅಂದರೆ ಟ್ಯೂಬ್ಲೈಟ್ ಮೇಲೆ 6500 ಕೆ ಅನ್ನೋದನ್ನ ಮುದ್ರಿತ ಮಾಡಿರ್ತಾರೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 53. ಎಲೆಕ್ಟ್ರಾನಿಕ್ಸ್ ಬೆಸುಗೆ ಕೆಲಸದಲ್ಲಿ ಅಂದರೆ ಶೋಲ್ಡ್ರಿಂಗ್ ಮಾಡೋದು ಸಾಮಾನ್ಯವಾಗಿ ಬಳಸುವ ಬೆಸುಗೆ ವಸ್ತುಗಳು ಯಾವ್ಯಾವು? ಯಾವನ್ನ ತೊಗೊಂಡು ಯೂಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಏನೋ ಫ್ಯಾನ್ ಕೆಟ್ಟಿದೆ ಅಥವಾ ಮೋಟ್ರ್ ಕೆಟ್ಟಿದೆ. ಸೊ ಆವಾಗ ಏನು ನಾವು ಯಾವ ಮೆಟಲ್ನ ತಗೊಂಡು ನಾವು ಬೆಸುಗೆ ಇದು ಮಾಡೋಕ್ಕೆ ಬಳಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಎಲೆಕ್ಟ್ರಾನಿಕ್ ಘಟಕಗಳನ್ನು ಜೋಡಿಸಲು ಬಳಸುವ ಶೋಲ್ಡರ್ ವೈರ್, ಅದೇ ಶೋಲ್ಡ್ರ್ ಮಾಡೋದು ಅಂತ ಅನ್ನಲ್ಲ ನಾನು, ಆ ಶೋಲ್ಡರ್ ವೈರನ್ನು ಸೀಸ ಅಂದರೆ ಲೆಡ್
ಸೀಸ ಮತ್ತು ತವರ ಅಂದರೆ ಟಿನ್, ಸೀಸ ಅಂದರೆ ಲೆಡ್. ಓಕೆ, ಈ ಎರಡೂ ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ. ಆ ಶೋಲ್ಡರ್ ವೈರ್ನ ಅದರಿಂದ ತಯಾರು ಮಾಡಿರ್ತಾರೆ. ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ಹಾಗಾಗಿ ಏನು ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಬೆಸುಗೆ ಕೆಲಸದಲ್ಲಿ ಸಾಮಾನ್ಯವಾಗಿ ಸೀಸ ಮತ್ತು ತವರ ಅಂದರೆ ಲೆಡ್ ಮತ್ತು ಟಿನ್ನನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಕ್ವೆಶ್ಚನ್ ನಂಬರ್ 54, ಇದರಲ್ಲಿ ಯಾವುದು ಅರೆವಾಹಕ ಅಂತ ಕೇಳಿದ್ದಾರೆ. ಗಾಜು, ಪಿಂಗಾಣಿ, ಜರ್ಮೇನಿಯಂ, ಸಿಲಿಕಾನ್ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಗಾಜು, ಆಮೇಲೆ ಪಿಂಗಾಣಿ, ಜರ್ಮೇನಿಯಂ ಯಾವೂ ಬರಲ್ಲ. ಯಾಕಂದರೆ ನೋಡಿ, ಈ ಸಿಲಿಕಾನ್ ಈ ಸಿಲಿಕಾನ್ ಮತ್ತು ಜರ್ಮೇನಿಯಂ ಎರಡೂ ಅರೆವಾಹಕಗಳು. ಸಿಲಿಕಾನ್ ಮತ್ತು ಜರ್ಮೇನಿಯಂ ಎರಡು ಅರೆವಾಹಕಗಳು. ಆದರೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಪ್ರಮುಖವಾಗಿ ಅರೆವಾಹಕ ಅಂತ ನಾವು ಐಡೆಂಟಿಫೈ ಮಾಡೋದು ಸಿಲಿಕಾನ್ನ. ಯಾಕಂದರೆ ಸಿಲಿಕಾನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಸಿಲಿಕಾನ್ನ ಸೆಮಿಕಂಡಕ್ಟರ್ಸು ಎಲ್ಲದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಸಿಲಿಕಾನ್ ಆಗುತ್ತೆ ಆನ್ಸರ್. ಓಕೆ, ಈ ಸಿಲಿಕಾನ್ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಅತ್ಯಂತ ಹೆಚ್ಚು ಬಳಸುವ ಅರೆವಾಹಕ ಸಿಲಿಕಾನ್ ಅನ್ನೋದು. ಓಕೆ, ಆಮೇಲೆ ಐಸೀಸು, ಚಿಪ್ಸು, ಈ ಎಲೆಕ್ಟ್ರಾನಿಕ್ಸಲ್ಲಿ ನಾವು ಐಸೀಸ್ ಮತ್ತು ಆಮೇಲೆ ಚಿಪ್ಪು ಅಂದರೆ ಏನು SD ಕಾರ್ಡು, ಆಮೇಲೆ ಮೆಮೊರಿ ಕಾರ್ಡು, ಆಮೇಲೆ ಪೆನ್ ಡ್ರೈವ್, ಇವೆಲ್ಲ ಚಿಪ್ಗಳನ್ನು ಬಳಕೆ ಮಾಡೋಕ್ಕೆ ಸಿಲಿಕಾನ್ನ ಯೂಸ್ ಮಾಡೋದು. ಆಮೇಲೆ ಟ್ರಾನ್ಸಿಸ್ಟರ್ಸು, ಓಕೆ, ಆಮೇಲೆ ಸೌರಕೋಶಗಳು ಎಕ್ಸೆಟ್ರಾ, ಈ ಮುಖ್ಯವಾಗಿ ಸಿಲಿಕಾನ್ ಬಳಕೆಯಲ್ಲೇ ಇವನ್ನ ಯೂಸ್ ಮಾಡೋದು. ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಕ್ವೆಶ್ಚನ್ ನಂಬರ್ 55, ತ್ರಯ ಅಂದರೆ ಟ್ರೇಡ್ಸ್ಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್. ಸೆಕೆಂಡ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಆಪ್ಷನ್ ಸಿ ಹೈಡ್ರೋಜನ್, ಡ್ಯೂಟೋರಿಯಂ, ಟ್ರೇಷಿಯಂ. ಆಪ್ಷನ್ ಡಿ ಗ್ರಾಫೈಟ್, ಡೈಮಂಡರ್, ಫುಲರಿನ್ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ ನೋಡ್ತಾ ಹೋಗಿ. ಐ ಥಿಂಕ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆ್ಯಕ್ಚುಲಿ. ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಡೋಬರೆನರ್ ತ್ರಯಿಗಳು ಅಂದರೆ ಈ ತ್ರಯಿಗಳು ನಿಯಮದ ಪ್ರಕಾರ ಏನು ಹೇಳುತ್ತೆ ಅಂದರೆ ಮಧ್ಯದ ಧಾತುವಿನ ಪರಮಾಣು ರಾಶಿ, ಇದರ ಪರಮಾಣು ರಾಶಿ ಏನಾಗಿರುತ್ತೆ, ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಾಸರಿಗೆ ಸಮನಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಉಳಿದೆರಡು ಧಾತುಗಳು, ಇದು ಒಂದು ಧಾತು. ಏನು ಹೇಳಿದ್ದಾರೆ, ಮಧ್ಯದ ಧಾತುವಿನ ಪರಮಾಣು ರಾಶಿಯು ಅಂದರೆ ಎಂ, ಉಳಿದೆರಡು ಧಾತುಗಳ ಪರಮಾಣು ರಾಶಿಯ, ಇದು M1 ಅಂದರೆ ಇದು M2 ಅಂದ್ಕೊಳ್ಳೋಣ, ರಾಶಿಯ ಸರಾಸರಿಗೆ ಅಂದರೆ ಇದು ಎರಡು M2 ಸರಾಸರಿಗೆ ಅಂದರೆ ಇದು MA MB ಅಂತ ತಗೊಂಡ್ರೆ, ಇದೆರಡದ್ದು ಸರಾಸರಿ M2 ಅಂತ ತಗೊಂಡ್ರೆ ಆ ಸರಾಸರಿಗೆ ಸಮಾನವಾಗಿರುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಕ್ಲೋರಿನ್ ಅಂದರೆ CI. ಓಕೆ, ಆಮೇಲೆ ಬ್ರೋಮಿನ್ ಅಂದರೆ BR, ಆಮೇಲೆ ಅಯೋಡಿನ್ ಅಂದರೆ I. ಓಕೆ, ಇವು ಪ್ರಮುಖ ಉದಾಹರಣೆಯಾಗಿವೆ ಅಂತ ಆನ್ಸರು. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 56. ಸಿಲಿಕಾನ್ ಅನ್ನು P ವಿಧದ ಅರೆವಾಹಕವನ್ನಾಗಿ ಮಾರ್ಪಡಿಸಲು
ಕೆಳಗೆ ನಮೂದಿಸಿರುವ ಯಾವ ಧಾತುವನ್ನು ಸೇರಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಪಿ ಅಂದರೆ ಸಿಲಿಕಾನನ್ನು ಪಿ ವಿಧದ ಅರೆವಾಹಕವನ್ನಾಗಿ ಮಾರ್ಪಡಿಸಲು, ಅಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಯಾವ ಧಾತುವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಕ್ವೆಶನ್ನು. ಸೊ ಸಿಲಿಕಾನ್ಗೆ ಮೂರು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಹೊಂದಿರುತ್ತದೆ. ಆಮೇಲೆ ಬೋರಾನ್ನಂತಹ ಧಾತುವನ್ನು ಅದಕ್ಕೆ ಸೇರಿಸಿದಾಗ, ಅಂದರೆ ಡೋಪಿಂಗ್ ಮಾಡಿದಾಗ ಅಲ್ಲಿ ಹೋಲ್ಗಳು ಸೃಷ್ಟಿಯಾಗಿ ಅದು ಏನಾಗುತ್ತೆ, ಪಿ ವಿಧದ ಅರೆವಾಹಕವಾಗುತ್ತದೆ. ಓಕೆ, ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಬ್ರೋಮೈನ್ನ ನಾವು ಡೋಪಿಂಗ್ ಮಾಡಿದಾಗ ನಮಗೆ ಹೋಲ್ಸ್ ಸಿಗ್ತವೆ. ಆ ಹೋಲ್ಸು ಸೃಷ್ಟಿಯಾಗಿ ಪಿನ ವಿಧದ ಅರೆವಾಹಕ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟಿಗೆ ನಾವು ಸಿಲಿಕಾನ್ಗೆ ಮೂರು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ಹೇಳಿದ್ವಿ. ಆಮೇಲೆ ಬ್ರೋಮೈನ್ ತಗೊಂಡಾಗ ಡೋಪಿಂಗ್ ಮಾಡಿದಾಗ ಅದನ್ನು ಹೋಲ್ ಸಿಗುತ್ತೆ, ಅದು ಪಿ ಅರೆವಾಹಕವಾಗುತ್ತದೆ ಅಂತ ಹೇಳ್ಬೋದು. ಅದಕ್ಕೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 57. NPN ಟ್ರಾನ್ಸಿಸ್ಟರ್ನಲ್ಲಿ ಕೆಳಕಂಡ ಅಂಶಗಳಿವೆ. ಓಕೆ, ಯಾವ್ಯಾವ ಅಂಶಗಳು ನೋಡಿ. ಅದು ದ್ವಿಧ್ರುವಿ ಸಾಧನ, ಬಹುವಾಹಕಗಳು ಎಲೆಕ್ಟ್ರಾನ್ಗಳಾಗಿವೆ, ಅಂದರೆ ತುಂಬ ಎಲೆಕ್ಟ್ರಾನ್ಗಳಾಗಿವೆ. ಆಮೇಲೆ ಎಮಿಟರ್ ಎಲೆಕ್ಟ್ರಾನ್ಗಳನ್ನು ಹೊರಹಾಕುತ್ತದೆ. ಅಲ್ಪಸಂಖ್ಯಾ ವಾಹಕಗಳು ಹೋಲ್ಗಳಾಗಿವೆ ಅಂತ ಕೇಳಿ 4 ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 2 ತಪ್ಪು, ಆಪ್ಷನ್ ಬಿ ಎಲ್ಲವೂ ಸರಿ, ಎಲ್ಲವೂ ತಪ್ಪು, 4ನೇದಷ್ಟೇ ತಪ್ಪು ಅಂತ ಹೇಳಿದ್ದಾರೆ. 2 ತಪ್ಪು, 2ನೇ ತಪ್ಪು ಅಥವಾ 4ನೇ ತಪ್ಪು ಅಂತ ಹಿಂಗೆ ಕೇಳಿದ್ದಾರೆ ನೋಡಿ. ಐ ಥಿಂಕ್ 4 ಹೇಳಿಕೆಗಳು ಕೂಡ ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಬಿ, ಬಿಕಾಸ್ ನೋಡಿ ಏನಿದೆ 57 ಕ್ವೆಶನ್ ನಂಬರಲ್ಲಿ. ಕ್ವೆಶನ್ನು NPN ಟ್ರಾನ್ಸಿಸ್ಟರ್ನಲ್ಲಿ ಕೆಳಕಂಡ ಅಂಶಗಳಿವೆ ಅಂತ ಹೇಳಿದ್ದಾರೆ ನೋಡಿ. ಫಸ್ಟ್ ಪಾಯಿಂಟು, ಟ್ರಾನ್ಸಿಸ್ಟರ್ಗಳನ್ನು ಯಾವಾಗಲೂ BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ನಾವು ಕರಿತೀವಿ. ಇವು ವಿದ್ಯುತ್ ವಾಹಕತೆಯಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳನ್ನು 2 ಭಾಗವಹಿಸುತ್ತವೆ ಅಂತ ಹೇಳಿದ್ದಾರೆ, ಎಲೆಕ್ಟ್ರಾನ್ ಮತ್ತು ಹೋಲ್ಸ್ನ. ಓಕೆ, ಹಾಗಾಗಿ ಇದು ದ್ವಿಧ್ರುವಿ ಸಾಧನ. ಓಕೆ, ನೆಕ್ಸ್ಟು ಸೆಕೆಂಡ್ ಆಪ್ಷನ್, ಬಹುವಾಹಕಗಳು ಎಲೆಕ್ಟ್ರಾನ್ಗಳಾಗಿವೆ ಅಂತಂದಿದ್ದಾರೆ. NPN ಟ್ರಾನ್ಸಿಸ್ಟರ್ನಲ್ಲಿ ಎಮಿಟರು N ಟೈಪ್ ಆಗಿರುತ್ತೆ, ಹೌದಾ. N ಎಮಿಟರು, P ಬೇಸ್ ಮತ್ತು N ಟೈಪ್ ಯಾವುದು, ಕಲೆಕ್ಟರ್. ಎಮಿಟರ್, ಬೇಸ್, ಕಲೆಕ್ಟರ್ 3 ಇರ್ತವೆ ನಮಗೆ ಒಂದು ಟ್ರಾನ್ಸಿಸ್ಟರ್ನಲ್ಲಿ, ಹೌದಾ. ಓಕೆ, ಸೊ ಈ N ಟೈಪ್ ವಸ್ತುವಿನಲ್ಲಿ ಬಹುಸಂಖ್ಯಾ ವಾಹಕಗಳು ಎಲೆಕ್ಟ್ರಾನ್ಗಳಾಗಿರುತ್ತವೆ. ಹಾಗಾಗಿ ಆಪ್ಷನ್ ಬಿ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಏನು ಹೇಳಿದ್ದಾರೆ, ಎಮಿಟರ್ ಎಲೆಕ್ಟ್ರಾನ್ಗಳನ್ನು ಹೊರಹಾಕುತ್ತದೆ ಅಂತ ಹೇಳಿದ್ದಾರೆ. ಸೊ NPN ಟ್ರಾನ್ಸಿಸ್ಟರ್ನ ಎಮಿಟರ್ N ಟೈಪ್ ಆಗಿದ್ದು ಬಹಳ ಹೆಚ್ಚು ಡೋಪಿಂಗ್ ಆಗಿರುತ್ತಲ್ಲಿ. ಓಕೆ, ಅದರ ಕೆಲಸವೇ ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ಬೇಸ್ಗೆ, ಅಂದರೆ ಈ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅವನ್ನ ಬೇಸಿಗೆ ಕಳಿಸುವ ಕೆಲಸ ಅದರದ್ದಾಗಿರುತ್ತೆ. ಓಕೆ, ನೆಕ್ಸ್ಟು ಆಪ್ಷನ್ ಫೋರ್ತ್ ಆಪ್ಷನ್ನು, ಅಲ್ಪಸಂಖ್ಯಾ ವಾಹಕಗಳು ಹೋಲ್ಗಳಾಗಿವೆ ಅಂತ ಅಂದಿದ್ದಾರೆ.
ಸೊ ಅಲ್ಪಸಂಖ್ಯಾ ವಾಹಕಗಳು ಹೋಲ್ಗಳಾಗಿವೆ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟು. ಎನ್ ಟೈಪ್ ಪ್ರದೇಶಗಳಲ್ಲಿ, ಸೊ ಎನ್ ಟೈಪ್ ಪ್ರದೇಶಗಳಲ್ಲಿ ಏನಿರುತ್ತೆ ಅಂದರೆ ಮೆಜಾರಿಟಿ ಕ್ಯಾರಿಯರ್ಸ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ಸ್. ಓಕೆ, ಮೈನಾರಿಟಿ ಕ್ಯಾರಿಯರ್ಸ್ ಈಸ್ ಈಕ್ವಲ್ ಟು ಹೋಲ್ಸ್. ಮೈನಾರಿಟಿ ಕ್ಯಾರಿಯರ್ಸ್. ಓಕೆ, ಫೋರ್ತ್ ಆಪ್ಷನ್ ಏನು ಹೇಳಿದ್ದಾರೆ, ಅಲ್ಪಸಂಖ್ಯಾ ವಾಹಕಗಳು ಹೋಲ್ಗಳಾಗಿವೆ ಅಂತ ಹೇಳಿದ್ದಾರೆ. ಸೊ ಎನ್ ಟೈಪ್ ಪ್ರದೇಶಗಳಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಎಮ್ ಸಿ ಇಸ್ ಈಕ್ವಲ್ ಟು ಎಲೆಕ್ಟ್ರಾನ್ಸ್ ಇರ್ತವೆ. ಆಮೇಲೆ ಮೈನಾರಿಟಿ ಕ್ಯಾರಿಯರ್ಸ್ ಅಂದರೆ ಹೋಲ್ಸ್ ಇರುತ್ತೆ. ಸೊ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನಲ್ಲಿ ಎನ್ ಟೈಪ್ ಎಮಿಟರ್ ಮತ್ತು ಕಲೆಕ್ಟರ್, ಎಮಿಟರ್ ಆ್ಯಂಡ್ ಕಲೆಕ್ಟರ್ ಇರುವುದರಿಂದ ಅಲ್ಪಸಂಖ್ಯೆ ವಾಹಕಗಳು ಹೋಲ್ಗಳಾಗಿರ್ತವೆ. ಅರ್ಥ ಆಯ್ತಾ? ಸೊ ನೋಡಿ, ಎನ್ ಪಿ ಎನ್ ಓಕೆ. ಸೊ ಎನ್ ಪಿ ಎನ್ ಅಂದರೆ ಎಮಿಟರ್ ಬೇಸ್ ಕಲೆಕ್ಟರ್. ಸೊ ಈ ಎಲೆಕ್ಟ್ರಾನ್ಸು ಏನಾಗ್ತದೆ, ಮೂವ್ ಆಗ್ತಿರ್ತವೆ. ಹಾಗಾಗಿ ಅಲ್ಪಸಂಖ್ಯೆ ವಾಹಕಗಳು ಹೋಲ್ಗಳಾಗಿರ್ತವೆ ಅಂತ ಹೇಳ್ತಾರೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 57ಗೆ ಆನ್ಸರ್ ಬಂದುಬಿಟ್ಟು ಎಲ್ಲವೂ ಸರಿಯಾಗಿವೆ, ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 58. 220 ವೋಲ್ಟೇಜ್ಗೆ ವಿದ್ಯುತ್ ತಂತಿಯಲ್ಲಿ ಪ್ರವಹಿಸುತ್ತಿರುವಾಗ ಕರೆಂಟು 0.5 ಆಂಪಿಯರ್ ಆಗಿದೆ. ತಂತಿಯ ಪ್ರತಿರೋಧವೇನು ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಕ್ವೆಶನಿಗೆ ಆನ್ಸರು ಅಂತಂದರೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದಿಸ್. ಓಕೆ, ಏನಪ್ಪ ಅಂದರೆ ಅವರು ಏನು ಕೊಟ್ಟಿದ್ದಾರೆ, ಫಸ್ಟು ನಮಗೆ ಏನು ಕಂಡುಹಿಡಿಯೋಕೆ ಕೇಳಿದ್ದಾರೆ, ತಂತಿಯ ಪ್ರತಿರೋಧವೇನು ಅಂತ ಕೇಳಿದ್ದಾರೆ. ಹೌದಾ? ಸೊ ಓಮ್ನ ನಿಯಮದ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಸೊ ಪ್ರತಿರೋಧ ಕೇಳಿರೋದ್ರಿಂದ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಪರಿವರ್ತನೆ ಹೊಂದುತ್ತೆ. ಸೊ ಇಲ್ಲಿ ವೋಲ್ಟೇಜ್ ಏನು ಕೊಟ್ಟಿದ್ದಾರೆ, 220 ಕೊಟ್ಟಿದ್ದಾರೆ. ಆಮೇಲೆ ವಿದ್ಯುತ್ ಪ್ರವಾಹ ಅಂದರೆ ಐ ಏನು ಕೊಟ್ಟಿದ್ದಾರೆ, 0.5 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಆರ್ ಈಸ್ ಈಕ್ವಲ್ ಟು 220 ವೋಲ್ಟ್ ಡಿವೈಡೆಡ್ ಬೈ 0.5 ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 440 ಓಮ್ ಬರುತ್ತೆ. ಓಕೆ, ಸೊ ಆನ್ಸರ್ ಬಂದುಬಿಟ್ಟು 440 ಓಮ್ ಬರುತ್ತೆ. ಅದು ಯಾವ ಆಪ್ಷನಲ್ಲಿದೆ ಅಂತ ನೋಡಬೇಕು. ಅದು ಆಪ್ಷನ್ ಡಿ. ಸೊ ಎ ಬಿ ಸಿ ಆಲ್ ಆರ್ ರಾಂಗ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 59. ಇದರಲ್ಲಿ ಚೋಕ್ ಅನ್ನು ಪ್ರತಿಬಂಧಕವಾಗಿ ಬಳಸುತ್ತಾರೆ. ಓಕೆ, ಆಪ್ಷನ್ಸ್ ನೋಡ್ತಾ ಹೋಗಿ. ಡಿ ಸಿ ವಿದ್ಯುತ್ ಮಂಡಲದಲ್ಲಿ, ಎ ಸಿ ವಿದ್ಯುತ್ ಮಂಡಲದಲ್ಲಿ, ಎ ಸಿ ಮತ್ತು ಡಿ ಸಿ ವಿದ್ಯುತ್ ಮಂಡಲದಲ್ಲಿ, ಅಥವಾ ರೆಕ್ಟಿಫೈಯರ್ ವಿದ್ಯುತ್ ಮಂಡಲದಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಚೋಕ್ ಅನ್ನೋದನ್ನ ಯಾವ ಸರ್ಕ್ಯೂಟಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಚೋಕ್ ಕಾಯಿಲ್, ಇದೊಂದು ಕಾಯಿಲ್. ಓಕೆ, ಸೊ ಆ ಕಾಯಿಲ್ ಹೆಚ್ಚಿನ ಪ್ರೇರಕತ್ವ ಅಂದರೆ ಇಂಡಕ್ಟನ್ಸ್ ಹೊಂದಿರುತ್ತೆ. ಅದು ಹೆಚ್ಚಿಗೆ ಇಂಡಕ್ಟನ್ಸನ್ನು ಹೊಂದಿರುತ್ತೆ. ಓಕೆ, ಸೊ ಹೆಚ್ಚಿಗೆ ಇಂಡಕ್ಟನ್ಸನ್ನು ಹೊಂದಿದಾಗ ಅದನ್ನು ನಾವು ಕನ್ನಡದಲ್ಲಿ ಪ್ರೇರಕತ್ವ ಅಂತ ಕರಿತೀವಿ. ಓಕೆ, ಸೊ
ಏನಾಗುತ್ತೆ, ಹೆಚ್ಚಿನ ಪ್ರೇರಕತ್ವ ಮತ್ತು ಕಡಿಮೆ ಪ್ರತಿರೋಧ, ಹೆಚ್ಚಿಗೆ ಪ್ರೇರಕತ್ವ ಅಂದರೆ ಇಂಡಕ್ಟನ್ಸು, ಕಡಿಮೆ ಪ್ರತಿರೋಧ ಹೊಂದಿರುವ ಒಂದು ಸಾಧನವಾಗಿದೆ. ಯಾವುದು? ಈ ಚೋಕ್ ಅನ್ನೋದು. ಓಕೆ, ಸೊ ಇದು ಪರ್ಯಾಯ ವಿದ್ಯುತ್ ಪ್ರವಾಹ ಅಂದರೆ AC, ಆಲ್ಟರ್ನೇಟಿವ್ ಕರೆಂಟ್. ಓಕೆ, ಮಂಡಲಗಳಲ್ಲಿ ಯಾವುದೇ ಶಕ್ತಿ ವ್ಯಯವಾಗದಂತೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಅಥವಾ ಪ್ರತಿಬಂಧಿಸಲು, ಅಥವಾ ತಡೆಹಿಡಿಯಲು ಉಪಯುಕ್ತವಾಗಿದೆ. ಯಾವುದು ಅಂದರೆ ಆಪ್ಷನ್ ಬಿ. ಓಕೆ, ಈ ಚೋಕ್ ಕಾಯಿಲ್ ಅನ್ನೋದು AC ಸರ್ಕ್ಯೂಟಲ್ಲಿ ಏನು ಮಾಡುತ್ತೆ, ಯಾವುದೇ ಶಕ್ತಿ ವ್ಯರ್ಥವಾಗದಂತೆ ಆ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತೆ, ಪ್ಲಸ್ ಅದನ್ನು ನಿಯಂತ್ರಿಸುತ್ತೆ. ಇದು ನೇರ ವಿದ್ಯುತ್ ಪ್ರವಾಹದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅಂದರೆ DC ಸರ್ಕ್ಯೂಟ್ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ. ಯಾವುದು ಅಂದರೆ ಚೋಕ್ ಕಾಯಿಲ್. ಓಕೆ, ಅರ್ಥ ಆಯ್ತಲ್ಲ? ಅದಕ್ಕೆ ಆನ್ಸರ್ ಆಪ್ಷನ್ ಬಿ. ಅದು AC ವಿದ್ಯುತ್ ಮಂಡಲ ಅಂದರೆ AC ಸರ್ಕ್ಯೂಟಲ್ಲಿ ಅದನ್ನು ಬಳಸುತ್ತಾರೆ. ಓಕೆ, ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, ಕ್ವೆಶನ್ ನಂಬರ್ 60. ಲೈಟ್ನಿಂಗ್ ಕಂಡಕ್ಟರ್ಗಳ ತುದಿ ಚೂಪಾಗಿರುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಪಕ್ಷಿಗಳು ಅದರ ಮೇಲೆ ಕೂರಬಾರದೆಂದು, ಸುಂದರವಾಗಿ ಕಾಣಲು, ವಿದ್ಯುದಂಶ ಪೋಲಾಗದಿರಲೆಂದು. ಆಪ್ಷನ್ ಡಿ, ವಿದ್ಯುದಂಶ ಯಾವಾಗಲೂ ಧನಾತ್ಮಕವಾಗಿರುವುದರಿಂದ ಅಂತ ಹೇಳಿದ್ದಾರೆ. ಸೊ ನೋಡಿ, ಪಕ್ಷಿಗಳು ಅದರ ಮೇಲೆ ಕೂರಬಾರದೆಂದು, ದಟ್ ಈಸ್ ನಾಟ್ ರೈಟ್ ಆನ್ಸರ್. ಸುಂದರವಾಗಿ ಕಾಣಲು, ಯಾರು ಸುಂದರವಾಗಿರೋದನ್ನ ಇಲ್ಲಿ ಊಹೆನೂ ಮಾಡೋಕ್ಕಾಗಲ್ಲ. ಸೊ ವಿದ್ಯುದಂಶ ಯಾವಾಗಲೂ ಧನಾತ್ಮಕ, ದಟ್ ಈಸ್ ಆಲ್ಸೋ ರಾಂಗ್. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಇದು ವಿದ್ಯುದಂಶ ಪೋಲಾಗದಿರಲೆಂದು. ಯಾಕಂದರೆ ಮಿಂಚು ವಾಹಕಗಳು ಅಂದರೆ ಲೈಟ್ನಿಂಗ್ ಕಂಡಕ್ಟರ್ ಅಂತ ಅರ್ಥ. ಸೊ ಈ ಮಿಂಚು ವಾಹಕಗಳು ತುದಿಗಳನ್ನು ಚೂಪಾಗಿ ಮಾಡಲಾಗಿರುತ್ತದೆ. ಏಕೆಂದರೆ ಚೂಪಾದ ತುದಿಗಳಲ್ಲಿ ವಿದ್ಯುದಾವೇಶದ ಸಾಂದ್ರತೆ ಅಂದರೆ ಚಾರ್ಜ್ ಡೆನ್ಸಿಟಿ ಹೆಚ್ಚಾಗಿರುತ್ತೆ. ಓಕೆ, ಇದು ಆಕಾಶದಲ್ಲಿನ ಮೋಡಗಳಿಂದ ಬರುವ ವಿದ್ಯುದಂಶವನ್ನು ಅಂದರೆ ಎಲೆಕ್ಟ್ರಿಕ್ ಚಾರ್ಜ್, ಆಕಾಶದಿಂದ ಬರುವಂತಹ ಎಲೆಕ್ಟ್ರಿಕ್ ಚಾರ್ಜ್ ಸುಲಭವಾಗಿ ಅದು ಹೀರ್ಕೊಳ್ಳುತ್ತೆ, ಅಂದರೆ ಆಕರ್ಷಿಸುತ್ತೆ. ಸುರಕ್ಷಿತವಾಗಿ ಭೂಮಿಗೆ ರವಾನಿಸಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಲೈಟ್ನಿಂಗ್ ಕಂಡಕ್ಟರ್ಸ್ ಯಾವಾಗಲೂ ಮುಂದೆ ಚೂಪಾಗೆ ಇರ್ತವೆ. ಓಕೆ, ಸೊ ಇಲ್ಲಿ ವಿದ್ಯುದಂಶವನ್ನು ಸುಲಭವಾಗಿ ಗ್ರಹಿಸಲು ಅದನ್ನು ನಾವು ಬಳಕೆ ಮಾಡ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ವಿಡಿಯೋದಲ್ಲಿ ನಾನು 10 ಕ್ವೆಶನ್ ಆನ್ಸರ್ಸ್ನ ಸಾಲ್ವ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆಲ್ರಿಗೂ ಈ ವಿಡಿಯೋಸು ಹೆಲ್ಪ್ ಆಗ್ತಿದ್ದಾವೆ ಓದ್ಕೊಳ್ಳೋಕ್ಕೆ ಅಂತ ಅಂದ್ಕೊತಿದ್ದೀನಿ. ಹಾಗಾಗಿ ಎಲ್ಲರೂ ಸ್ಟಡಿ ಮಾಡಿ, ನಾವು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ನನ್ನ ಜೊತೆ ನೀವು ಕೂಡ ಓದಿ ಅಂತ ನಾನು ಆಶಿಸ್ತೀನಿ. ಹಾಗಾಗಿ ಎಲ್ಲರೂ ಈ ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಓದಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಾನು ಇನ್ನೂ ಹೆಚ್ಚಿಗೆ ಓದ್ಕೊಳ್ತಾ ನಿಮಗೆ ಈ ಥರದ ಲೆಸನ್ಸ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೋಸ್ಕರ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.